ನಮಸ್ಕಾರ ವೀಕ್ಷಕರೇ, ಅಡ್ವೊಕೇಟ್ ದಾಕ್ಷಾಯಿಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ಗಳಲ್ಲಿ ಮೀಡಿಯೇಷನ್ ಬೇಕೇ ಬೇಕಾ, ಕೌನ್ಸಿಲಿಂಗ್ನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇರುತ್ತದೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವಿಡಿಯೋ ನೋಡುವುದಕ್ಕೂ ಮೊದಲು ಡೈವರ್ಸ್ಗೆ ಮೊದಲು ಮೀಡಿಯೇಷನ್ ಅವಶ್ಯಕವೇ ಎನ್ನುವ ವಿಡಿಯೋದ ಮುಂದುವರೆದ ಭಾಗ ಇದಾಗಿರುತ್ತದೆ. ಆ ವಿಡಿಯೋವನ್ನು ನೋಡಿ ನೀವು ಈ ವಿಡಿಯೋವನ್ನು ನೋಡಿದಾಗ ಒಂದು ಕಂಟಿನ್ಯೂಯೇಷನ್ ಇರುತ್ತದೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಪರಸ್ಪರ ಒಪ್ಪಿಗೆಯ ಮೇಲೆ ವಿವಾಹ ವಿಚ್ಛೇದನ ಎಂದರೆ ಗಂಡ ಹೆಂಡತಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಅವರೇ ಪರಿಹರಿಸಿಕೊಂಡು ಅವರ ಜೀವನದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಂಡ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ಫಿಕ್ಸ್ ಮಾಡಿಕೊಂಡು ಕಾನೂನಾತ್ಮಕವಾಗಿ ಬೇರೆಯಾಗುವ ಒಂದು ಪ್ರಕ್ರಿಯೆಯಾಗಿದೆ. ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಅಲ್ಲಿ ಯಾವುದೇ ರೀತಿಯ ಒತ್ತಾಯವಾಗಲಿ ಮೋಸವಾಗಲಿ ಇರುವುದಿಲ್ಲ. ಇಬ್ಬರೂ ಬುದ್ಧಿಜೀವಿಗಳು ನಮ್ಮಲ್ಲಿರುವ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಅವರಿಗೆ ಮನಗಂಡಾಗ ಅವರು ವಕೀಲರ ಮೂಲಕ ನ್ಯಾಯಾಲಯದಲ್ಲಿ ಕೇಸನ್ನು ಫೈಲ್ ಮಾಡಬಹುದಾಗಿದೆ. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಅತ್ಯಂತ ಶೀಘ್ರವಾಗಿ ರಿಲೀಫ್ ಅನ್ನು ಪಡೆದುಕೊಳ್ಳುವ ಒಂದು ವಿಧಾನವಾಗಿದೆ. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಕೇಸನ್ನು ಫೈಲ್ ಮಾಡಿದ ನಂತರ ನ್ಯಾಯಾಲಯವು ಫೈಲನ್ನು ಮೀಡಿಯೇಷನ್ಗೆ ರೆಫರ್ ಮಾಡುತ್ತದೆ. ಈ ಮೀಡಿಯೇಷನ್ನಲ್ಲಿ ಯಾವುದೇ ರೀತಿಯ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ಗಳಲ್ಲಿ ಕೌನ್ಸಿಲಿಂಗ್ ಮಾಡಲು ಬರುವುದಿಲ್ಲ. ಯಾಕೆಂದರೆ ಪಕ್ಷಗಾರರು ತಮ್ಮ ತಮ್ಮ ಜೀವನದ ಬಗ್ಗೆ ಅವರೇ ನಿರ್ಧಾರಗಳನ್ನು ತೆಗೆದುಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೂಲಕ ನ್ಯಾಯಾಲಯಕ್ಕೆ ಹಾಜರಾಗಿರುತ್ತಾರೆ. ಆದ್ದರಿಂದ ಮೀಡಿಯೇಷನ್ನಲ್ಲಿ ಯಾವುದೇ ರೀತಿಯ ಕೌನ್ಸಿಲಿಂಗ್ ಅವಶ್ಯಕತೆ ಅವರಿಗೆ ಇರುವುದಿಲ್ಲ. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ನಲ್ಲಿ ಕೌನ್ಸಿಲಿಂಗ್ ಮಾಡಲು ಬರುವುದಿಲ್ಲ. ಏನು ಪಕ್ಷಗಾರರು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಫಿಕ್ಸ್ ಮಾಡ್ಕೊಂಡು ಬಂದಿರ್ತಾರೋ ಅದರ ಮೇಲೆ ಮೀಡಿಯೇಷನ್ ಅಗ್ರಿಮೆಂಟ್ ರೆಡಿ ಆಗುತ್ತದೆ. ಈ ಮೀಡಿಯೇಷನ್ ಅಗ್ರಿಮೆಂಟ್ನಲ್ಲಿ ಯಾವ ರೀತಿಯ ಒಂದು ಟರ್ಮ್ಸ್ ಅನ್ನು ಫಿಕ್ಸ್ ಮಾಡಿರ್ತಾರೆ, ಪಕ್ಷಗಾರರು ನ್ಯಾಯಾಲಯಕ್ಕೆ ಹಾಜರಾಗುವ ಮೊದಲೇ ತಮ್ಮ ತಮ್ಮ ಜೀವನದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಂಡು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಅವರು ಫಿಕ್ಸ್ ಮಾಡಿರುತ್ತಾರೆ. ಅದರ ಪ್ರಕಾರ ಅವರಿಗೆ ಮೀಡಿಯೇಷನ್ ಅಗ್ರಿಮೆಂಟ್ ರೆಡಿ ಆಗುತ್ತದೆ. ಫಾರ್ ಎಕ್ಸಾಂಪಲ್, ಹಸ್ಬೆಂಡ್ ಅಂಡ್ ವೈಫ್ ಈಗ ಬೇರೆ ಆಗ್ತಾ ಇರ್ತಾರೆ ಪರಸ್ಪರ ಒಪ್ಪಿಗೆಯ ಮೇಲೆ. ಅವರು ವಿವಾಹ ಸಂದರ್ಭದಲ್ಲಿ ಯಾವುದಾದ್ರೂ ಅವರು ಒಡವೆ ಏನಾದರೂ ಎಕ್ಸ್ಚೇಂಜಸ್ ಏನಾದರೂ ಇರ್ಬೋದು, ವಸ್ತುಗಳಾಗಿರ್ಬೋದು, ಒಡವೆ ಆಗಿರ್ಬೋದು, ಅವರು ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ರೆ ಆ ಎಲ್ಲ ಡೀಟೇಲ್ಸು ಮೀಡಿಯೇಷನ್ ಅಗ್ರಿಮೆಂಟ್ ಅಲ್ಲಿ ರೈಟ್ ಆಗುತ್ತೆ. ಅದೇ ರೀತಿ ಮಕ್ಕಳು ಇದ್ರೆ ಎಷ್ಟು ಜನ ಇದ್ದಾರೆ ಮಕ್ಕಳು ಯಾರ ಬಳಿ ಇರ್ತಾರೆ, ಅದೇ ರೀತಿ ಮಕ್ಕಳು ಎಜುಕೇಶನ್ ಫೀಸ್ನ ಯಾರು ಬೇರ್ ಮಾಡ್ತಾರೆ, ಈ ಎಲ್ಲ ವಿಚಾರಗಳು ಮೀಡಿಯೇಷನ್ ಅಗ್ರಿಮೆಂಟ್ ಅಲ್ಲಿ ಬರ್ತದೆ. ಈಗ ಮಗು ಏನಾದರೂ ತಾಯಿ ಕಸ್ಟಡಿಗೆ ತಗೊಂತಾ ಇದ್ದಾರೆ ಅಂತಂದ್ರೆ ಫಾದರ್ಗೆ ವಿಸಿಟೇಷನ್ ರೈಟ್ಸು ರಿಸರ್ವ್ ಆಗುತ್ತೆ. ಆ ವಿಸಿಟೇಷನ್ ಯಾವಾಗ, ವಾರದಲ್ಲಿ ಎಷ್ಟು ದಿನ, ಇಲ್ಲಾಂದ್ರೆ ತಿಂಗಳಲ್ಲಿ ಎಷ್ಟು ದಿನ, ಅದೇ ರೀತಿ ಬೇಸಿಗೆ ರಜಾ ಆಗಿರ್ಬೋದ್ರಲ್ಲಿ ಮಗು ಯಾರ ಬಳಿ ಇರುತ್ತದೆ, ಮಗು ಎಷ್ಟು ದಿನ ತಂದೆ ಬಳಿ ಇರುತ್ತದೆ. ಮತ್ತೆ ಅದೇ ರೀತಿ ಈಗ ತಾಯಿ ಕೂಡ ವಿಸಿಟೇಷನ್ ರೈಟ್ಸ್ ನ ತಗೊಂತಾರೆ. ತಂದೆ ಬಳಿ ಇರುತ್ತದೆ, ಆಗ ತಾಯಿ ವಿಸಿಟೇಷನ್ ರೈಟ್ಸ್. ಅವರು ಮಗು ಸ್ಕೂಲ್ಗೆ ಹೋಗ್ತಾ ಇದ್ರೆ ಅದರ ಅನುಕೂಲಕ್ಕೆ ತಕ್ಕನಾಗಿ ಮಗುವಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಟೈಮ್ಗೆ ತಕ್ಕನಾಗಿ ಮೀಡಿಯೇಷನ್ ಅಗ್ರಿಮೆಂಟ್ ನಲ್ಲಿ ಅದು ಟರ್ಮ್ಸ್ ಅನ್ನು ಅದೇ ರೀತಿ ಅವರು ಪಾಲನೆ ಮಾಡ್ಕೊಂಡು ಸಹ ಬರಬೇಕಾಗುತ್ತೆ. ಮತ್ತೆ ಈಗ ಪರ್ಮನೆಂಟ್ ಆಲಿಮನಿ, ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ನಲ್ಲಿ ಮೇನ್ ಆಗಿ ಪರ್ಮನೆಂಟ್ ಆಲಿಮನಿ ಎಷ್ಟು ಅಂತ ಅವ್ರು ಒಪ್ಕೊಂಡಿರ್ತಾರೆ ಅದು ಒಂದೇ ಸರಿ ಅವರು ಪೇ ಮಾಡಿರ್ತಾರೆ. ಈ ಅಗ್ರಿಮೆಂಟ್ ಆದ್ಮೇಲೆ ಏನು ಕೋರ್ಟ್ಗೆ ಅದು ಫೈಲ್ ರೆಫರ್ ಆಗುತ್ತೆ, ಆಗ ಅವರೆಲ್ಲ ಚೆಕ್ ಆಗಿರ್ಬೋದು, ಡಿ ಆಗಿರ್ಬೋದು, ಅದ್ರ ಮೂಲಕ ಅವರು ತಗೊಂಡಿರ್ತಾರೆ. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಆದಾಗ ಮೇಂಟೆನೆನ್ಸ್ಗಾಗಿ ಕೇಸ್ ಹಾಕೋದಕ್ಕೆ ಅವರು ಬರೋದಿಲ್ಲ. ಒಂದೇ ಸರಿ ಅವರು ಪರ್ಮನೆಂಟ್ ಆಗಿ ಆಲಿಮನಿ ತಗೊಂಡಿರ್ತಾರೆ. ಈಗ ಮಗು ಸ್ಕೂಲ್ಗೆ ಹೋಗ್ತಾ ಇರೋ ಅದರ ಎಜುಕೇಶನ್ ಫೀಸ್ ಯಾರು ಬೇರ್ ಮಾಡ್ತಾರೆ, ಅದೆಲ್ಲ ಪ್ರತಿಯೊಂದು ಏನು ಅವರು ಲೈಫಲ್ಲಿ ಏನೇನು ಅವರು ಟರ್ಮ್ಸ್ ಅಂಡ್ ಏನೇನು ಅವಶ್ಯಕತೆ ಅವ್ರಿಗೆ ಅವ್ರ ಕಡೆಯಿಂದ ಇತ್ತು ಅದನ್ನೆಲ್ಲಾನು ಅವರು ಇಬ್ರು ಯಾರ್ಯಾರು ಡಿಸ್ಪ್ಯೂಟ್ ಮಾಡಿಕೊಂಡು ಅವರು ಅದರಲ್ಲಿ ಅಗ್ರಿಮೆಂಟ್ ಪ್ರಕಾರ ಅವರು ಅದನ್ನು ನಡ್ಕೊಬೇಕಾಗುತ್ತೆ. ಆ ಮೀಡಿಯೇಷನ್ ಅಗ್ರಿಮೆಂಟ್ ಅಲ್ಲಿ ಏನೇನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿರ್ತಾರೆ ಅದನ್ನೇನಾದ್ರೂ ಅವರು ಇನ್ ಫ್ಯೂಚರ್ ಅಲ್ಲಿ ಏನಾದರೂ ವೈಲೇಷನ್ ಏನಾದರೂ ಮಾಡಿದ್ರೆ ಅದನ್ನು ಅವರು ಚಾಲೆಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮಗುನ ಅಬ್ರಾಡ್ಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಅಕಸ್ಮಾತ್ ಏನಾದ್ರು ಅವರು ಮೆನ್ಷನ್ ಮಾಡ್ಕೊಂಡಿದ್ರು ಅಗ್ರಿಮೆಂಟಲ್ಲಿ ಅಂತ ಅಂದಾಗ ಅವ್ರಿಗೆ ತಿಳಿಸದೆ ಅವ್ರೇನಾದರೂ ಮಗುನ ಅಬ್ರಾಡ್ ಕರ್ಕೊಂಡು ಹೋಗೋದು ಈ ಥರದ್ದೆಲ್ಲ ಏನಾದರೂ ಪ್ರೊಸೆಸ್ ಮಾಡಿದಾಗ ಅವರು ಅದನ್ನ ಚಾಲೆಂಜ್ ಮಾಡ್ಬೋದು. ಆ ರೀತಿ ಮೀಡಿಯೇಷನ್ ಅಗ್ರಿಮೆಂಟಲ್ಲಿ ಟರ್ಮ್ಸ್ ನಾವು ಎಂಟ್ರಿ ಮಾಡಿಸಿಲ್ಲ ಅಂತ ಇತ್ತು ಅಂತಂದಾಗ ನೀವು ಯಾರ ಹತ್ರ ಮಗು ಕಸ್ಟಡಿ ಕೊಟ್ಟಿರ್ತಾರೆ, ಈಗ ತಾಯಿ ಕೊಟ್ಟಿದ್ರು ಅಂದ್ರೆ ತಂದೆ
ಮಗುನ ಏನಾದರೂ ಅಬ್ರಾಡ್ಗೆ ಕರ್ಕೊಂಡು ಹೋಗಂಗಿದ್ರೆ ತಾಯಿ ಪರ್ಮಿಷನ್ ತಗೊಂಡು ಅವರು ಕರ್ಕೊಂಡು ಹೋಗ್ಬೋದು. ಅದೇ ಮೀಡಿಯೇಷನ್ ಟರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಅವರು ಫಾಲೋ ಮಾಡಬೇಕಾಗುತ್ತೆ. ಏನಾದ್ರು ಅದನ್ನ ಫಾಲೋ ಮಾಡಿಲ್ಲ ಅಂದ್ರೆ ಅವರು ಅದನ್ನ ಅಗ್ರಿಮೆಂಟ್ನ ಚಾಲೆಂಜ್ ಮಾಡ್ಬೋದಾಗಿರುತ್ತೆ. ಈ ಮೀಡಿಯೇಷನ್ ಅಗ್ರಿಮೆಂಟ್ ಆದ ನಂತರ ಫೈಲು ಕೋರ್ಟ್ ಹಾಲ್ಗೆ ರೆಫರ್ ಆಗುತ್ತದೆ. ಈ ಮೀಡಿಯೇಷನ್ ಅಗ್ರಿಮೆಂಟ್ನಲ್ಲಿ ಯಾವ್ಯಾವ ಕಂಡೀಷನ್ಸ್ ಎಲ್ಲ ಇದೆ ಅದು ನ್ಯಾಯಾಲಯದಲ್ಲಿ ಜಡ್ಜ್ ನಿಮ್ಮನ್ನು ಕೇಳುತ್ತಾರೆ. ಯಾವ ಮೀಡಿಯೇಷನ್ ಅಗ್ರಿಮೆಂಟ್ನಲ್ಲಿ ಬರೆದಿರುವುದೆಲ್ಲ ನಿಮಗೆ ಒಪ್ಪಿಗೆ ಇದೆಯಾ, ನಿಮಗೆ ಯಾವುದೇ ರೀತಿಯ ಫೋರ್ಸ್ ಇಲ್ವಾ, ನಿಮ್ಮ ಕನ್ಸೆಂಟ್ ಇದಕ್ಕೆ ಇದೆಯಾ ಅಂತ ಇಬ್ಬರು ಪಕ್ಷಗಾರರನ್ನು ಜಡ್ಜ್ ಕೇಳಿದ ನಂತರ ಅವರು ನಿಮಗೆ ಡೈವರ್ಸ್ ಡಿಕ್ರಿಗೆ ಆರ್ಡರ್ ಮಾಡ್ತಾರೆ. ಇದಿಷ್ಟು ವಿಚಾರಗಳು ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ನಲ್ಲಿ ಇರುವಂತಹ ಒಂದು ಪ್ರೋಸೆಸ್ ಅಂತ ಹೇಳ್ಬೋದು. ಈ ಮ್ಯೂಚುವಲ್ ಕನ್ಸೆಂಟ್ ಡೈವರ್ಸ್ ಅತ್ಯಂತ ಶೀಘ್ರವಾಗಿ ಪಕ್ಷಗಾರರು ನಮ್ಮಲ್ಲಿ ಇರುವಂತಹ ಏನು ಪ್ರಾಬ್ಲಮ್ಸ್ ಇದೆ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಒಂದೇ ರಿಲೀಫು ನಾವು ಬೇರೆ ಆಗೋದು ಅಂತ ಅವ್ರವರು ಡಿಸೈಡ್ ಮಾಡ್ಕೊಂಡಿದ ನಂತರ ಈ ಒಂದು ಪ್ರೋಸೆಸ್ಸು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ರೀತಿಯ ಕೌನ್ಸಿಲಿಂಗ್ ಎಲ್ಲ ಏನು ಬರೋದಿಲ್ಲ. ನೀವು ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನೀವು ಮೊದಲೇ ಫಿಕ್ಸ್ ಮಾಡ್ಕೊಂಡು ಬಂದಿರ್ತೀರ ಅದ್ರ ಪ್ರಕಾರ ಕೋರ್ಟಲ್ಲಿ ಮೀಡಿಯೇಷನ್ ಅಗ್ರಿಮೆಂಟ್ ರೆಡಿ ಆಗುತ್ತೆ. ಮತ್ತು ಡೈವರ್ಸ್ ಕೂಡ ನಿಮಗೆ ಇದು ಅತ್ಯಂತ ಶೀಘ್ರವಾಗಿ ನೀವು ಡೈವರ್ಸ್ ತಗೊಳ್ಳೋ ಅಂಥ ಒಂದು ಪ್ರೋಸೆಸ್ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕಾನೂನಿಗೆ ಸಂಬಂಧಿಸಿದ ಮತ್ತಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.